ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಯಾರ್ಯಾರು ನಾಮಿನೇಟ್ ಆದರು ಅಂತ ಈ ಪ್ರೋಮೋದಲ್ಲಿ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ಈ ನಾಮಿನೇಷನ್ ಪ್ರಕ್ರಿಯೆ ಹೋಲ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್, ರೆಸಾರ್ಟ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದ್ರ ಮೇಲೆ ಕೊಡಬೇಕಾಗಿರುತ್ತೆ. ಸೊ ಮೊದಲನೇದಾಗಿ ಭವ್ಯಗೌಡ ಅವರು ಬಂದು ಐಶ್ವರ್ಯ ಅವರನ್ನು ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಐಶ್ವರ್ಯ ಅವರು ಬಂದು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ, ಕಾಣಿಸ್ತಾ ಇದೆ ಇಲ್ಲ ಆಕ್ಚುಲಿ. ಸೊ ಇನ್ನೊಂದು ಕಡೆ ಧನರಾಜ್ ಅವರು ಬಂದು ಚೈತ್ರ ಕುಂದಾಪುರ ಅವ್ರನ್ನ ಕೊಡ್ತಾ ಇರ್ತಾರೆ. ಆ್ಯಂಡ್ ಈಗ ಮೇನ್ ಇರೋದೇನಂತಂದ್ರೆ ಮೋಕ್ಷಿತಾ ಅವರು ಬಂದು ಉಗ್ರ ಮಂಜು ಅವ್ರಿಗೆ ಕೊಡ್ತಾ ಇರ್ತಾರೆ ಆಕ್ಚುಲಿ. ಸೊ ಇದ್ರಲ್ಲಿ ಕ್ಲಿಯರ್ ಕಟ್ ಆಗಿ ಅವರು ಒಂದು ಆನ್ಸರ್ಸ್ಗಳನ್ನ ಕೊಡ್ತಾರೆ. ಮನೇಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸೊ ಮನೇಲಿ ಕಾಣಿಸ್ಕೊಂಡಿಲ್ಲ ಅಂದ್ರೆ ಯಾವ ರೀತಿ ಕಾಣಿಸ್ಕೊಳ್ಬೇಕು, ಒಂದು ಟ್ಯೂಷನ್ ಕೊಟ್ಬಿಡಿ ನನಗೆ ಅಂತ ಹೇಳ್ತಾರೆ. ಸೊ ಅವಾಗ ಅವ್ರು ಅದಕ್ಕೆ ಸ್ವಲ್ಪ ಇದು ಮಾಡ್ತಾರೆ, ಏನೋ ನೀವು ಹಂಗಲ್ಲ ನಾನು ಹೇಳ್ತಿರೋದು, ಮನೇಲಿ ಕಾಣಿಸ್ಕೊಳ್ಬೇಕು ಅಂದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟಲ್ಲಿ ಇವರು ನಾನು ಹೇಳೋದು ಕೇಳಿಸ್ಕೊಳ್ರಿ ಅಂತ ಸ್ವಲ್ಪ ಜೋರು ಮಾಡ್ತಾರೆ ಯಾರು, ಉಗ್ರ ಮಂಜು ಅವರು. ಸೊ ಇದನ್ನ ನೋಡಿದಂತ ಮೋಕ್ಷಿತಾ ಅವರು ಜೋರಾಗಿ ಮಾತಾಡಬೇಡಿ, ಇಲ್ಲಿ ವಾಯ್ಸ್ ರೈಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನನ್ನ ಇಷ್ಟ, ನನ್ನ ನಾಮಿನೇಷನ್ ಅಂದ್ಬಿಟ್ಟು ಪಟಿ ಅಂತ ಹೊಡಿತಾರೆ. ಸೊ ಹೊಡೆದ್ಮೇಲೆ ಸ್ವ್ಯಾಗ್ ಆಗೋ ಕೂಡ ಒಂದು ಸ್ವಲ್ಪ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಆಕ್ಚುಲಿ ಏನಂತಂದ್ರೆ ಬಾಟ್ಲ್ಗಳನ್ನ ತಲೆ ಮೇಲೆ ಹೊಡೆದು ನಾಮಿನೇಟ್ ಮಾಡೋದು. ಈ ಬಾಟ್ಲ್ಗಳು ರಿಯಲ್ ಬಾಟ್ಲ್ಗಳಲ್ಲ, ಫೇಕ್ ಬಾಟ್ಲ್ಗಳು. ಅಂದ್ರೆ ಈಗ ಫಿಲಮ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಆ ತರ ಬಾಟ್ಲ್ಗಳು. ಅಂದ್ರೆ ಹೊಡೆದ್ರೂ ಕೂಡ ಏನು ಏಟ್ ಆಗಲ್ಲ. ಅಂದ್ರೆ ಅದು ಶುಗರ್ ಗ್ಲಾಸ್ ಇರುತ್ತೆ ಆಕ್ಚುಲಿ, ಶುಗರ್ ಗ್ಲಾಸ್ ಗೈಸ್ ಆಕ್ಚುಲಿ ಅದು. ಸೊ ಅದು ತಿನ್ನಾಗಿರುತ್ತೆ, ನಿಮ್ಗೆ ಅದು ಏನು ಅಷ್ಟು ನಿಮ್ಗೆ ಎಫೆಕ್ಟ್ ಆಗಲ್ಲ. ಸೊ ಅದನ್ನ ಹೊಡೆದಾಕ್ತಾರೆ. ಅಂಡ್ ಸೌಂಡ್ ಏನಿದೆ ಎಫೆಕ್ಟ್ಸ್ ಗಳು ಕೊಡ್ತಾ ಇದಾರೆ ಗೊತ್ತಾ, ಅದೆಲ್ಲ ಅವರೇ ಕೊಡ್ತಾರೆ ಅದು ಆಕ್ಚುಲಿ. ಆಮೇಲೆ ತುಂಬಾ ಜನ ಅದನ್ನ ರಿಯಲ್ ಅನ್ಕೊಂಡು ಆಮೇಲೆ ಬಿಗ್ ಬಾಸ್ ಬ್ಯಾನ್ ಮಾಡಿ ಅದು ಬ್ಯಾನ್ ಮಾಡಿ ಇದು ಬ್ಯಾನ್ ಫಿಲಮ್ ಅಲ್ಲಿ ಏನ್ ಮಾಡ್ತಾರೋ ಬಾಟ್ಲ್ಗಳು ಅದೇ ಬಾಟ್ಲ್ಗಳನ್ನ ಇಲ್ಲೂ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಒಟ್ನಲ್ಲಿ ಗೈಸ್ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಅಂಡ್ ಇದರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ಲೈಕ್ ಮತ್ತೆ ಈಗ ಒಂದಾಗ್ತಿದ್ರು ಅನ್ನೋ ಟೈಮಲ್ಲಿ ಈ ನಾಮಿನೇಷನ್ ಪ್ರಕ್ರಿಯೆಯಿಂದ ಮತ್ತೆ ದೂರ ಆಗ್ಬೋದಾ ಉಗ್ರ ಮಂಜು ಹಾಗೂ ಮೋಕ್ಷಿತಾ ಅವರು? ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಅಂಡ್ ನೆನ್ನೆ ಆಕ್ಚುಲಿ ಫುಲ್ ಸಖತ್ತಾಗಿತ್ತು ಅಂತ ಹೇಳ್ಬೋದು ಗೈಸ್. ಏನು ನಾವು ಈಗ ಚೈತ್ರ ಕುಂದಾಪುರ ಅವ್ರ ಟೀಮ್ಗಿಂತ ಇವ್ರು ಭವ್ಯ ತಂಡದವರು ಸಖತ್ತಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ಬೋದು. ಇವನ್ ರಜತ್ ಅವರು ಮೋಕ್ಷಿತಾ ಅವರು ಏನು ಕಿತ್ತಾಡ್ಕೊಂಡು ಆ ರೆಸಾರ್ಟಲ್ಲಿ ಕ್ವಾಟ್ಲೆ ಕೊಡ್ಕೊಂಡಿದ್ರಲ್ಲ, ಅದು ಮಾತ್ರ ಮಸ್ತಾಗಿತ್ತು ಆ್ಯಕ್ಚುಲಿ. ನೆನ್ನೆ ಎಪಿಸೋಡ್ ಮಾತ್ರ ಮಸ್ತ್ ಎಂಜಾಯ್ ಮಾಡಿದ್ವಿ ನಾವು. ಸೊ ನಿಮ್ಗೆ ಏನು ಅನಿಸ್ತು ನೆನ್ನೆ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಎಸ್, ಸೊ ಒಟ್ನಲ್ಲಿ ಗೈಸ್ ಪ್ರಕ್ರಿಯೆಯಲ್ಲಿ ನನಗನ್ನಿಸ್ತಾ ಇರೋದು ಏನಂತಂದ್ರೆ, ನಾಮಿನೇಷನ್ ಯಾರು ಆಗ್ತಾರೋ ಅವರು ಕ್ಯಾಪ್ಟನ್ಸಿ ಓಟದಿಂದ ಹಿಂದೆ ಉಳ್ಕೊಂತಾರೆ. ಮೇ ಬಿ ಇದು ಉಗ್ರಂ ಮಂಜು ಅವ್ರಿಗೆ ಇದು ಒಂದು ಸ್ವಲ್ಪ ಡ್ರಾಬ್ಯಾಕ್ ಆಗ್ಬೋದು. ಯಾಕಂತಂದ್ರೆ ಮೋಕ್ಷಿತ ಅವರೇ ಕೊಡ್ತಾ ಇದಾರೆ ಅಂತಂದ್ರೆ ಬೇರೆಯವರು ಕೂಡ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾಮಿನೇಷನ್ ಪ್ರಕ್ರಿಯೆ ಬರೋಕ್ಕೆ ಮುಂಚೆ ಒಂದು ತಲೆಯಲ್ಲಿ ಒಂದು ಯೋಚನೆ ಇಟ್ಕೊಂಡು ಬಂದಿರ್ತಾರೆ. ಅವರು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅಂತೂ ಬಿಗ್ ಬಾಸ್ ಮನೇಲಿ ಕೊಡಲ್ಲ. ಎಲ್ಲರೂ ಕೂಡ ಮೈಂಡ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾರು ಕೂಡ ಈಗ ಎಕ್ಸೆಪ್ಟ್ ನನಗೆ ಅನ್ನಿಸ್ತಾ ಇರೋದು ಏನಂತಂದ್ರೆ, ಒಂದು ಸ್ವಲ್ಪ ಜನ ಏನು ಮಾಡ್ತಾ ಇದ್ದಾರೆ, ನಾರ್ಮಲ್ ಆಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಿದೆ ನಾನು ಉಳ್ಕೊಂತೀನಿ ಅಂತಲೂ ಗೊತ್ತಿದೆ. ಬಟ್ ಇನ್ನೂ ಕೆಲವರು ಏನಂತಂದ್ರೆ ಮೈಂಡ್ ಗೇಮ್ಸ್ ಆಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ವರ್ಕು ಕೂಡ ಆಗ್ತಾ ಇದೆ, ಅದು ಕೆಲವ್ರಿಗೆ ಗೊತ್ತಾಗ್ತಾ ಇದೆ, ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸೊ ಗೈಸ್, ನಿಮ್ಗೆ ಏನು ಅನ್ಸುತ್ತೆ, ಯಾರು ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ ಇದು ಇಷ್ಟು ದಿನ, ಈಗ ಒಂದು 2 ವಾರದಿಂದ ಗೇಮ್ ಯಾರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಯಾವ ಟೀಮು ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕ್ ಚೈತ್ರ ಕುಂದಾಪುರ ಅವ್ರ ಟೀಮಾ ಇಲ್ಲ ಅಂದರೆ ಭವ್ಯ ಅವ್ರ ಟೀಮಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಮೊದಲೇ ಪ್ರೋಮೋ ರಿವ್ಯೂ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡೋದ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.